ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬಿರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರ ವಿರುದ್ಧ ಕಾಂಗ್ರೆಸ್ ಪಕ್ಷ ಅವಿಶ್ವಾಸ ನಿರ್ಣಯವನ್ನು ತರೋದಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ. ಇದರ ನಡುವೆ ಸಂಸತ್ತಿನ ಕಲಾಪಗಳು ಸಂಪೂರ್ಣವಾಗಿ ನಿಂತಿದ್ದ ಸಮಯದಲ್ಲಿ ವಿಷಯವನ್ನು ಚರ್ಚಿಸೋದಕ್ಕೆ ಅಂತ, ಸಂಸತ್ತನ್ನು ಸುಗಮವಾಗಿ ನಡೆಸೋದಕ್ಕೆ ಅಂತ ಮಾತಾಡುವ ಸಲುವಾಗಿ ಸರ್ಕಾರದ ಪರವಾಗಿ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಮತ್ತು ವಿರೋಧ ಪಕ್ಷದ ಪರವಾಗಿ ಕೆ.ಸಿ. ವೇಣುಗೋಪಾಲ್ ರಾವ್ ಅವರು ಮತ್ತು ಪ್ರಿಯಾಂಕಾ ವಾದ್ರಾ ಹಾಗೂ ಕಾಂಗ್ರೆಸ್ನ ಕೆಲ ಸಂಸದರು ಸ್ಪೀಕರ್ ಓಂ ಬಿರ್ಲಾ ಅವರ ಚೇಂಬರ್ಗೆ ಹೋಗಿದ್ರು. ಆದರೆ ಅಲ್ಲಿ ಇದ್ದಕ್ಕಿದ್ದಂತೆ ಸ್ಪೀಕರ್ ಚೇಂಬರ್ನಲ್ಲಿ ದೊಡ್ಡ ಹೊಡೆದಾಟವೇ ನಡೆದು ಹೋಗುತ್ತಂತೆ. ಮೂಲಗಳ ಪ್ರಕಾರ ಫೆಬ್ರವರಿ 4ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ದಾಳಿ ನಡೆಸುವಂತಹ ಸಂಚು ರೂಪಿಸಲಾಗಿತ್ತು. ಅದನ್ನು ಸ್ಪೀಕರ್ ಓಂ ಬಿರ್ಲಾ ಅವರು ಹೇಳ್ಕೊಳ್ತಾರೆ. जब सदन के नेता को सम्माननीय महामहिम राष्ट्रपति के अभिभाषण पर जवाब देना था, तो मेरे पास पुख्ता ऐसी जानकारी आई कि कांग्रेस पार्टी के कई सदस्य माननीय प्रधानमंत्री जी के आसन पर पहुंचकर कोई भी अप्रत्याशित घटना कर सकते थे। ये दृश्य मैंने सदन में देखा भी सही। अगर ये घटना हो जाती तो ये अत्यंत अप्रिय दृश्य देश के लोकतांत्रिक परंपराओं को तार तार कर देता। इसको टालने के लिए मैंने माननीय प्रधानमंत्री से आग्रह किया कि उन्हें सदन में नहीं आना चाहिए. ಸ್ಪೀಕರ್ ಓಂ ಬಿರ್ಲಾ ಅವರು ಪ್ರಧಾನಿಯವರನ್ನ ಅವತ್ತು ಆ ಸಂಚಿನಿಂದ ರಕ್ಷಿಸಿದೆ, ನಾನೇ ಪ್ರಧಾನಿಗಳಿಗೆ ಸಂಸತ್ತಿಗೆ ಬರಬೇಡಿ ಅಂತ ಹೇಳಿದೆ ಅಂತ ಹೇಳ್ಕೊಂಡಿದ್ರು. ಆದರೆ ಮೋದಿಜಿಯನ್ನ ಕಾಪಾಡಿದ ಓಂ ಬಿರ್ಲಾ ಅವರಿಗೆ ಅದಾದ ಮೇಲೆ ಅವರದ್ದೇ ಚೇಂಬರ್ನಲ್ಲಿ ಕಾಂಗ್ರೆಸ್ ಸಂಸದರಿಂದ ರಕ್ಷಣೆ ಪಡೆಯೋದಕ್ಕೆ ಸಾಧ್ಯವಾಗಲಿಲ್ಲ. ಈಗ ಇದೊಂದು ಹೊಸ ಕತೆ ಹೊರಗೆ ಬಿದ್ದಿದೆ. ಕೆ.ಸಿ. ವೇಣುಗೋಪಾಲ್ ಮತ್ತು ಪ್ರಿಯಾಂಕಾ ಗಾಂಧಿ ವಾದ್ರಾ ಇವರ ನೇತೃತ್ವದಲ್ಲಿ ಸುಮಾರು 20ರಿಂದ 25 ಕಾಂಗ್ರೆಸ್ ಸಂಸದರು ಸ್ಪೀಕರ್ ಓಂ ಬಿರ್ಲಾ ಅವರ ಚೇಂಬರಿಗೆ ಹೋಗ್ತಾರೆ. ಅಲ್ಲಿ ಸ್ಪೀಕರ್ ಅವರನ್ನು ಕಂಡು ಕೂಡಲೇ ಸಂಸದರು ನಿರಂತರವಾಗಿ ಬಾಯಿಗೆ ಬಂದಂಗೆ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ, ಕೆಟ್ಟದಾಗಿ ಮಾತಾಡ್ತಾರೆ. ಆ ಸಮಯದಲ್ಲಿ ಅಲ್ಲೇ ಕಿರಣ್ ರಿಜಿಜು ಅವರು ಕೂಡ ಇರ್ತಾರೆ. ಸಂಸದೀಯ ವ್ಯವಹಾರಗಳ ಸಚಿವರಾದಂತಹ ಕಿರಣ್ ರಿಜಿಜು ಅವರು ಹೇಳೋ ಪ್ರಕಾರ ಆ ಸಮಯದಲ್ಲಿ ಪ್ರಿಯಾಂಕಾ ವಾದ್ರಾ ಅವರು ಅಲ್ಲಿ ನಡೆದಿದ್ದಂತಹ ಕಾಂಗ್ರೆಸ್ ಸಂಸದರನ್ನು ಶಾಂತಗೊಳಿಸುವ ಅಥವಾ ಕಂಟ್ರೋಲ್ ಮಾಡುವ ಬದಲು ಅವರನ್ನು ಮತ್ತಷ್ಟು ಪ್ರಚೋದಿಸ್ತಾ ಇದ್ರಂತೆ. ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಸಂಸದರನ್ನು ಇನ್ನಷ್ಟು ಪ್ರಚೋದನೆ ಮಾಡ್ತಿದ್ರು. ಪರಿಸ್ಥಿತಿ ಎಷ್ಟು ಹದಗೆಟ್ಟಿತ್ತು ಅಂದರೆ, ಒಂದು ವೇಳೆ ಅಲ್ಲಿ ವಿಷಯ ಸರಿಯಾದ ಸಮಯದಲ್ಲಿ ನಿಯಂತ್ರಣಕ್ಕೆ ಬಾರದೇ ಇದ್ದಿದ್ರೆ ಸ್ಪೀಕರ್ ಓಂ ಬಿರ್ಲಾ ಅವರ ಮೇಲೆ ಚೇಂಬರ್ ಒಳಗಡೆಯೇ ದಾಳಿ ನಡೆಯೋ ಸಾಧ್ಯತೆಗಳಿತ್ತಂತೆ. ಎಂಥ ಅವಸ್ಥೆ ನೋಡಿ. ಇವರೆಲ್ಲ ರಾಜಕಾರಣಿಗಳೋ ಗೂಂಡಾಗಳೋ ಒಂದೂ ಅರ್ಥ ಆಗ್ತಿಲ್ಲ. ರಾಹುಲ್ ಗಾಂಧಿ ಅವರನ್ನು ನೋಡಿದ್ರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮಾಧ್ಯಮಗಳ ಮುಂದೆ ಬಂದು ಮಾತಾಡ್ತಾ ಇದ್ರೆ ಕಾಲೇಜುಗಳಲ್ಲಿ ರ್ಯಾಗಿಂಗ್ ಮಾಡ್ದಂಗೆ ಮಾಡ್ತಾ ಇದ್ರು. ಇವರು ವಿರೋಧ ಪಕ್ಷದ ನಾಯಕ. ಅಷ್ಟಕ್ಕೂ ಇತ್ತೀಚೆಗೆ ಕಾಂಗ್ರೆಸ್ ಹಾಗೂ ರಾಹುಲ್ ಗಾಂಧಿ ಅವರು ಯಾಕೆ ಹೀಗಾಡ್ತಾ ಇದ್ದಾರೆ, ಸಂಸತ್ನಲ್ಲಿ ಇಷ್ಟೆಲ್ಲ ಯಾಕೆ ನಡೀತಾ ಇದೆ, ಇದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಸ್ಪೀಕರ್ ಓಂ ಬಿರ್ಲಾ ಮತ್ತು ರಾಹುಲ್ ಗಾಂಧಿ ಅವರ ಸಂಘರ್ಷ ಇವತ್ತೇನು ಹೊಸದಲ್ಲ. ಓಂ ಬಿರ್ಲಾ ಅವರು ಸ್ಪೀಕರ್ ಹುದ್ದೆಯಲ್ಲಿ ಕೂತಾಗಿಂದಲೂ ಕೂಡ ರಾಹುಲ್ ಗಾಂಧಿ ಅವರನ್ನು ಟಾರ್ಗೆಟ್ ಮಾಡಿಕೊಂಡೇ ಬಂದಿದ್ದಾರೆ. ಕಳೆದ 3-4 ವರ್ಷಗಳಿಂದ ರಾಹುಲ್ ಗಾಂಧಿ ಅವರು ಓಂ ಬಿರ್ಲಾ ಅವರನ್ನು ಸ್ಪೀಕರ್ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ತುಂಬ ಪ್ರಯತ್ನ ಪಟ್ಟಿದ್ದಾರೆ.
ಅದಕ್ಕೆ ಮುಖ್ಯ ಕಾರಣ ಅಂದರೆ ಸಂಸತ್ನಲ್ಲಿ ರಾಹುಲ್ ಗಾಂಧಿ ಅವರ ಆಟಕ್ಕೆ ಬಿರ್ಲಾ ಅವರು ಬ್ರೇಕ್ ಹಾಕ್ತಾ ಇರೋದು. ರಾಹುಲ್ ಗಾಂಧಿ ಅವರ ಯೋಚನೆ ಹೆಂಗಿದೆ ನೋಡಿ. ರಾಹುಲ್ ಗಾಂಧಿ ಅವರು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗೋದಕ್ಕಿಂತ ಮೊದಲು ಕೇವಲ ಒಬ್ಬ ಸಾಮಾನ್ಯ ಸಂಸದರಾಗಿ ಸಂಸತ್ತಿಗೆ ಬರ್ತಾ ಇದ್ರು. ಆ ಟೈಮಲ್ಲಿ ಅವ್ರು ಹೇಳ್ತಾರೆ, ನನ್ನನ್ನು ಕಡೆಗಣಿಸ್ಲಾಗ್ತಾ ಇದೆ, ನನ್ನ ಮೈಕನ್ನು ಆಫ್ ಮಾಡಿ ನನ್ನ ಮಾತನ್ನು ಕಸಿದುಕೊಳ್ತಾ ಇದ್ದಾರೆ, ನನ್ನನ್ನು ಕ್ಯಾಮ್ರಾ ಮುಂದೆ ತೋರಿಸ್ತಾನೇ ಇಲ್ಲ ಅಂತ. ಹೀಗೆ ತುಂಬ ಆರೋಪಗಳನ್ನು ಮಾಡ್ತಾಯಿದ್ರು. ಆದರೆ ಈಗ ವಿರೋಧ ಪಕ್ಷದ ನಾಯಕರಾದ ಮೇಲೆ ರಾಹುಲ್ ಗಾಂಧಿಯವರ ತಲೆಗೆ ತನ್ನ ಶಕ್ತಿ ಹೆಚ್ಚಾಗಿದೆ ಅನ್ನೋ ಅಹಂ ಏರಿದೆ. ಸೊ ಲೋಕಸಭೆಯಲ್ಲಿ ತಮಗೆ ಬೇಕಾದಂಗೆ ವರ್ತಿಸಬಹುದು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅದನ್ನೇ ಸ್ಪೀಕರ್ ಓಂ ಬಿರ್ಲಾ ಅವ್ರ ಮೇಲೆ ಕೂಡ ಹೇರೋದಕ್ಕೆ ಹೊರಟಿರೋದು. ಇದೆಲ್ಲ ಶುರುವಾಗೋದಕ್ಕೆ 2-3 ಘಟನೆ ಇದೆ. 2024ರಲ್ಲಿ ಸರ್ಕಾರದ ರಚನೆಯ ನಂತರ ಓಂ ಬಿರ್ಲಾ ಅವರು ಸ್ಪೀಕರ್ ಆಗಿ ಆಯ್ಕೆಯಾದಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಹೋಗ್ತಾರೆ. ಆಗ ಸ್ಪೀಕರ್ ಅವರು ಭಾರತೀಯ ಸಂಪ್ರದಾಯದಂತೆ ಕೈ ಮುಗಿದು ಮತ್ತು ಸ್ವಲ್ಪ ಬಾಗುವ ಮೂಲಕ ಪ್ರಧಾನಿಯವರನ್ನು ಗೌರವದಿಂದ ಬರಮಾಡಿಕೊಂಡ್ರು. ಆದರೆ ರಾಹುಲ್ ಗಾಂಧಿ ಅವರು ಅಭಿನಂದಿಸೋದಕ್ಕೆ ಅಂತ ಹೋದಾಗ ಸ್ಪೀಕರ್ ಅವರು ಹ್ಯಾಂಡ್ ಶೇಕ್ ಮಾಡಿ ಕಳಿಸ್ತಾರೆ. ಈ ವಿಷಯವನ್ನು ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಪ್ರಸ್ತಾಪ ಕೂಡ ಮಾಡಿದ್ರು. ಸ್ಪೀಕರ್ ಅವರು ಪ್ರಧಾನಿ ಮೋದಿ ಅವರ ಮುಂದೆ ತಲೆಬಾಗುಬಿಟ್ರು, ಆದರೆ ನನ್ನ ಮುಂದೆ ಬಾಗಲಿಲ್ಲ ಅಂತ ತುಂಬ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಅಲ್ಲದೆ ಸ್ಪೀಕರ್ ಯಾರಿಗೂ ತಲೆಬಾಗಬಾರ್ದು, ಅವರಿಗೆ ಪ್ರಧಾನಿ ಮತ್ತು ವಿರೋಧ ಪಕ್ಷದ ನಾಯಕ ಇಬ್ಬರೂ ಕೂಡ ಸಮಾನರು ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾರೆ. ಆದರೆ ರಾಹುಲ್ ಗಾಂಧಿ ಅವರಿಗೆ ಗೊತ್ತಿಲ್ಲ ಕಾಣಿಸುತ್ತೆ, ಸಂಸತ್ತಿನ ಕಲಾಪಗಳು ನಡೆಯದ ಸಮಯದಲ್ಲಿ ವಯಸ್ಸಿಗೆ ಸಲ್ಲಿಸುವಂತಹ ಗೌರವ ಇದು ಅಂತ. 60ರಿಂದ 70 ವರ್ಷದ ಹಿರಿಯರಿಗೆ ನೀಡೋ ಗೌರವ ಹಾಗೂ 20ರಿಂದ 25 ವರ್ಷದ ಯುವಕನಿಗೆ ನೀಡುವಂತಹ ಗೌರವ ಯಾವತ್ತೂ ಒಂದೇ ಆಗಿರೋದಿಲ್ಲ. ರಾಹುಲ್ ಗಾಂಧಿಯವರಿಗೆ ಇದು ಕೂಡ ಅರ್ಥ ಆಗಲೇ ಇಲ್ಲ. ಕಾಂಗ್ರೆಸ್ ಪಕ್ಷ ಈಗ ಸ್ಪೀಕರ್ ಓಂ ಬಿರ್ಲಾ ಅವರ ವಿರುದ್ಧ ಇಷ್ಟೊಂದು ಆಕ್ರೋಶ ತೋರಿಸೋದಕ್ಕೆ ಇನ್ನೂ 2 ಮುಖ್ಯ ಕಾರಣಗಳಿದೆ. ಮೊದಲನೇದಾಗಿ, ಸಂಸತ್ತಿನಲ್ಲಿ ರಾಹುಲ್ ಗಾಂಧಿಯವರಿಗೆ ಬೇಕಾದಂಗೆ ವರ್ತಿಸೋದಕ್ಕೆ ಸ್ಪೀಕರ್ ಅವರು ಬಿಡೋದಿಲ್ಲ. ಉದಾಹರಣೆಗೆ ರಾಹುಲ್ ಗಾಂಧಿ ಅವರು ನರವಣೆಯವರ ಪುಸ್ತಕವನ್ನು ಸಂಸತ್ತಿನಲ್ಲಿ ಓದಬೇಕು ಅಂತ ತುಂಬ ಟ್ರೈ ಮಾಡಿದ್ರು. ಆದರೆ ಸ್ಪೀಕರ್ ಓಂ ಬಿರ್ಲಾ ಅವರು ಸಂಸದೀಯ ನಿಯಮಗಳನ್ನು ಎತ್ತಿ ಹಿಡಿದು ಅಸಂಸದೀಯ ಸಂಪ್ರದಾಯಗಳನ್ನು ಪಾಲಿಸಿದಂತೆ ಅವರನ್ನು ತಡೆ ಹಿಡಿತಾರೆ. ರಾಹುಲ್ಗೆ ಹತಾಶೆ ಆಗಿಬಿಡ್ತು ಪಾಪ. ಇನ್ನು 2ನೇದು ಮತ್ತು ಅತ್ಯಂತ ಪ್ರಮುಖವಾದ ಕಾರಣ ಅಂದರೆ ನಿಶಿಕಾಂತ್ ದುಬೆ ಅವರು ಲೋಕಸಭೆಯಲ್ಲಿ ನೀಡಿದ ಭಾಷಣ. ನಿಶಿಕಾಂತ್ ದುಬೆ ಅವರು ರಾಹುಲ್ ಗಾಂಧಿಯವರಿಗೆ ಉತ್ತರಿಸುವಾಗ ಮಥಾಯಿ ಅವರ ಪುಸ್ತಕ ಮತ್ತು ನೆಹರು ಎಡ್ವಿನ್ ಅವರ ಪುಸ್ತಕಗಳನ್ನು ಉಲ್ಲೇಖಿಸಿ ಗಾಂಧಿ ಕುಟುಂಬದ ಕೆಲವೊಂದಷ್ಟು ವಿವಾದಾತ್ಮಕ ಇತಿಹಾಸವನ್ನು ತೆರೆದಿಟ್ಬಿಟ್ರು. ಇಂದಿರಾ ಗಾಂಧಿಯವರು ನೆಹರು ಅವರ ಆಪ್ತ ಸಹಾಯಕ ಆಗಿದ್ದ ಮಥಾಯಿ ಅವರೊಂದಿಗೆ 12 ವರ್ಷಗಳ ಕಾಲ ನಿಕಟ ಸಂಬಂಧ ಹೊಂದಿದ್ರು ಮತ್ತು ಇಂದಿರಾ ಅವರು ಮತ್ತೊಬ್ಬ ಪುರುಷನೊಂದಿಗೆ ಕಾಣಿಸ್ಕೊಂಡಾಗ ಆ ಸಂಬಂಧ ಮುರಿದು ಬಿತ್ತಿತ್ತು ಅಂತ ಆ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದನ್ನು ದುಬೆ ಅವರು ಸದನದಲ್ಲಿ ಹೇಳ್ತಾರೆ. ಗಾಂಧಿ ಕುಟುಂಬದ ಇಂತಹ ಖಾಸಗಿ ವಿಷಯಗಳು ದೇಶದ ಸಂಸತ್ತಿನಲ್ಲಿ ಕೇಳಿದಾಗ ರಾಹುಲ್ ಗಾಂಧಿ ಅವರಿಗೆ ಅಫ್ಕೋರ್ಸ್ ಸಿಟ್ಟು ಬರುತ್ತೆ. ಗಾಂಧಿ ಕುಟುಂಬದ ಹಳೆಯ ಇತಿಹಾಸವನ್ನು ದೇಶದ ಸದನದಲ್ಲಿ ಮಾತನಾಡೋದಕ್ಕೆ ಬಿಡ್ತಾ ಇರುವಂತಹ ಈ ಸ್ಪೀಕರ್ ಬಗ್ಗೆ ಸಿಟ್ಟು ಬರುತ್ತೆ ಇಬ್ಬರಿಗೂ. ಇದಾದ ನಂತರ ರಾಹುಲ್ ಮತ್ತು ಪ್ರಿಯಾಂಕಾ ಅವರು ಸ್ಪೀಕರ್ ಓಂ ಬಿರ್ಲಾ ಅವರನ್ನು ಸಂಸತ್ನಲ್ಲಿ ಇರಬಾರ್ದು ಅಂತ ಶುರು ಮಾಡ್ಕೊಳ್ತಾರೆ. ಬಹುಮತ ಇಲ್ಲದ ಕಾರಣ ಸಂಸದೀಯ ಬಲದಿಂದ ಸ್ಪೀಕರ್ ಅವರನ್ನು ತೆಗೆದುಹಾಕೋದಕ್ಕೂ ಸಾಧ್ಯ ಆಗಲಿಲ್ಲ. ಹೀಗಾಗಿ ಸ್ಪೀಕರ್ ಅವರನ್ನು ಹೆದರಿಸೋದಕ್ಕೆ ಮತ್ತು ಬೆದರಿಸೋದಕ್ಕೆ ಮುಂದಾಗ್ತಾರೆ. ಆಶ್ಚರ್ಯದ ವಿಷಯ ಏನಂದರೆ, ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳು ಸ್ಪೀಕರ್ ವಿರುದ್ಧ ನೀಡಿದ್ದ ಅವಿಶ್ವಾಸ ನಿರ್ಣಯದ ನೋಟಿಸ್ನಲ್ಲಿ ಒಂದಷ್ಟು ತಾಂತ್ರಿಕ ತಪ್ಪುಗಳಿದ್ವು. ಆದರೂ ಸ್ಪೀಕರ್ ಓಂ ಬಿರ್ಲಾ ಅವರು ಅದನ್ನು ತಿರಸ್ಕರಿಸೋದಿಲ್ಲ. ಬದಲಾಗಿ ನೋಟಿಸನ್ನು ಪಕ್ಷಕ್ಕೆ ಹಿಂತಿರುಗಿಸಿ ಮತ್ತು ತಪ್ಪುಗಳನ್ನು ಸರಿಪಡಿಸಿ ಮತ್ತೆ ಕಳಿಸಿ ಅಂತ ಹೇಳೋ ಮೂಲಕ ವಿರೋಧ ಪಕ್ಷಕ್ಕೇನೆ ಸಹಾಯ ಮಾಡ್ತಾರೆ.
ಅಷ್ಟೇ ಅಲ್ಲದೆ ಈ ನೋಟಿಸ್ನ ಪ್ರಕ್ರಿಯೆ ಪೂರ್ಣಗೊಳ್ಳೋವರೆಗೂ ತಾವು ಸದನಕ್ಕೆ ಬರೋದಿಲ್ಲ ಅಂತ ಕೂಡ ಸ್ಪೀಕರ್ ಘೋಷಣೆ ಮಾಡಿದ್ರು. ಆದರೆ ಅಷ್ಟರಲ್ಲಿ ಇಂತಹ ಘಟನೆಗಳು ನಡೆದು ಹೋಗಿದ್ದಾವೆ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.